ಎಂತ ಪರಿಸ್ಥಿತಿ ಬಂತು ನನ್ನ ಮಗಳಿಗೆ. ಏನ್ ಡ್ಯಾಡ್ ಇದು? ಯಾರು ಇವರೆಲ್ಲ? ಯಾಕೆ ಇವ್ರನ್ನ ಕರ್ಕೊಂಡು ಬಂದಿದ್ದೀರಾ? ನನ್ನ ಪರಿಸ್ಥಿತಿನ ಇವರು ಎಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಕರ್ಕೊಂಡ್ಬಂದೆ ಕಣಮ್ಮ. ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಈ ಕಾಡಲ್ಲಿ ಟಾರ್ಸನು ಸೊಪ್ಪು ಸೊದೆ ಹಣ್ಣು ಹಂಪಲು ತಿನ್ಕೊಂಡಿರ್ತಾನಲ್ಲ, ಆ ಥರ ನಿನ್ನ ಜೀವನ ಆಗೋಗಿದೆಯಲ್ಲಮ್ಮ. ನಿನ್ನ ನೋಡ್ತಾ ಇದ್ರೆ ನನ್ನ ಕರುಳು ಚುರ್ರ ಅನ್ನುತ್ತೆ. ಈ ನೀರಿಂದ ಮೀನು ಹೊರಗಡೆ ಬಂದು ವಿಲ ವಿಲ ಅಂತ ಒದ್ದಾಡುತ್ತಲ್ಲ, ಆ ರೀತಿ ನನ್ನ ಪರಿಸ್ಥಿತಿ ಆಗೋಗಿದೆ ಕಣಮ್ಮ. ಅಲ್ಲ ಡ್ಯಾಡ್, ನಾನು ಇಲ್ಲಿದ್ದೀನಿ ಅಂತ ಯಾರು ಡ್ಯಾಡ್ ನಿಮ್ಗೆ ಹೇಳಿದ್ದು? ಏನಮ್ಮ ಹೀಗೆ ಹೇಳ್ತಿದ್ಯಾ? ಕಾಡಲ್ಲಿ ನೆಟ್ವರ್ಕ್ ಸಿಗೋ ಈ ಕಾಲದಲ್ಲಿ ನಿನ್ನ ಜೀವನ ನೆಟ್ಟಗಿಲ್ಲ ಅನ್ನೋ ಸುದ್ದಿ ಹೇಳೋಕ್ಕೆ ಈ ಜನಗಳಿಲ್ವಾ? ಯಾವಾಗ ನೀನು ಈ ಮನೆಯಿಂದ ಈ ಎಡಗಾಲಿಟ್ಟು ಹೊರಗಡೆ ಬಂದ್ಯೋ ಆಗ ನನಗೆ ಎದೆ ನೋವು ಕಾಣಿಸ್ಕೊಂತಮ್ಮ. ECG ಮಾಡಿಸ್ದೆ. ಡಾಕ್ಟ್ರು ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಆಗ ಡಾಕ್ಟ್ರು ಹೇಳಿದ್ರು ಇದು ಆರೋಗ್ಯ ಸಮಸ್ಯೆ ಅಲ್ಲ, ಸಂಬಂಧದ ಸಮಸ್ಯೆ ಅಂತ. ನೀನು ಯಾವಾಗ ನಮ್ಮ ಮನೆಯಿಂದ ಹೊರಗಡೆ ಬಂದ್ಯೋ ಅದೇ ಕೊರಗಲ್ಲಿ ಊಟ ತಿಂಡಿನೂ ಸರಿಗೆ ಮಾಡಿದೆ ನೋಡು, ಎಷ್ಟು ವೆಯ್ಟ್ ಲಾಸ್ ಆಗಿಬಿಟ್ಟಿದ್ದೀನಿ. ಬಟ್ಟೆನೂ ಕೂಡ ಲೂಸ್ ಆಗಿಬಿಟ್ಟಿದೆ ಕಣಮ್ಮ. ಈಗ ನೀನು ಗಟ್ಟಿ ಮನಸ್ಸು ಮಾಡಿ ನನ್ನ ಜೊತೆ ಬರಲಿಲ್ಲ ಅಂದರೆ ನಿನ್ನ ಲೈಫೇ ವೇಸ್ಟ್ ಆಗೋಗುತ್ತೆ ಕಣಮ್ಮ. ನೋಡು, ನಿನಗೋಸ್ಕರ ಪೊಲೀಸ್ ಜಿಪ್ ಕಾಯ್ತಾ ಇದೆ, ದಯವಿಟ್ಟು ಬಾಮ್ಮ. ನೋಡಮ್ಮ, ದಾರಿಲಿ ಹೋಗ್ತಾ ರಾಜಣ್ಣನ ಮಿಲ್ಟ್ರಿ ಹೋಟ್ಲ್ ಸಿಗುತ್ತಲ್ಲ, ಅಲ್ಲಿ ನಿಮಗೆ ಮಟನ್ ಬಿರಿಯಾನಿ ಕೊಡ್ತೀನಿ ಬಾ. ಬೇಕಾಗಿಲ್ಲ ಡ್ಯಾಡ್. ಚಿಕನ್ ಬಿರಿಯಾನಿ? ಅದೂ ಬೇಕಾಗಿಲ್ಲ. ನೀವ್ ಏನೇ ಕೊಡಿಸ್ತೀನಿ ಅಂದ್ರು ನಾನಂತೂ ಈ ಮನೆ ಬಿಟ್ಟು ಎಲ್ಲಿಗೂ ಬರೋದಿಲ್ಲ. ದಯವಿಟ್ಟು ನನಗೆ ಫೋರ್ಸ್ ಮಾಡದೆ ಇಲ್ಲಿಂದ ಹೊರಡಿ. ಮನೆಯಿಂದ ಬರಲ್ಲ ಅನ್ನೋದಕ್ಕೆ ನಿನ್ನ ಮನೆ ಒಳಗಡೆ ಇದ್ರೆ ತಾನೆ ರಾತ್ರಿ ಮನೆಯಿಂದ ಈಚೆ ಹಾಕಿದ್ರು. ಇಷ್ಟಾದರೂ ಬುದ್ಧಿ ಬರಲ್ವೇನಮ್ಮ ನಿಂಗೆ? ನಿಮ್ಮ ಮಾವ ಜೈರಾಮ ಏನು ಕಮ್ಮಿ ಇಲ್ಲ, ನೀಯತ್ತನ ಮುಂಚೆ ಅನ್ಕೊಂಡ್ರೆ ಅನ್ಯಾಯ ಮಾಡ್ತಾನೆ. ನರಸಿಂಹ ಊಸರವಳ್ಳಿ ಥರ ಬಣ್ಣ ಬದಲಾಯಿಸ್ತಾನೆ. ಅವ್ರಪ್ಪ ಹಾಕಿದ ಗೆರೆನ ದಾಟದೇ ಇಲ್ಲ ಅಂತಾನೆ. ಅವನಿಗೆ ನೀನು ಬೇಕೇ ಬೇಕು ಅನ್ನೋ ಥರ ಇದ್ದಿದ್ರೆ ನೀನು ಒಬ್ಬಳನ್ನ ಆ ಮನೆಯಿಂದ ಹೊರಗಡೆ ಹಾಕ್ತಿದ್ನ ಹೇಳು? ಕಷ್ಟನೋ ಸುಖನೋ ಅವನು ನಿನ್ ಜೊತೆನೇ ಇರ್ತಿದ್ದ ತಾನೆ. ನಿಮ್ ಬ್ರೇನ್ನ ಯೂಸ್ ಮಾಡ್ಕೊಂಡು ನನ್ನ ಬ್ರೇನ್ನ ವಾಶ್ ಮಾಡೋದಕ್ಕೆ ಬಂದ್ರೆ ಅದು ನಿಮ್ಮಿಂದ ಆಗದೆ ಇರೋ ಕೆಲಸ. ಸುಮ್ಮನೆ ಹೊರಡಿ. ಡ್ಯಾಡ್, ನೀವು ಎಷ್ಟೇ ಕೇಳ್ಕೊಂಡ್ರು ನಾನಂತೂ ಇಲ್ಲಿಂದ ಎಲ್ಲಿಗೂ ಬರೋದಿಲ್ಲ. ನೋಡ್ರಪ್ಪ, ಏನು ಹೇಳೋದು ಈ ರೀತಿ ಅಟಮಾರಿ ಹೆಣ್ಣಿಗೆ? ಹೆತ್ತ ಅಪ್ಪ ಅಮ್ಮಂಗೆ ಒಳ್ಳೆ ಮಗಳಾಗಿಲ್ಲ, ಕಟ್ಕೊಂಡಿದ್ದ ಮನೆಗೆ ತಕ್ಕ ಸೊಸೆ ಆಗಲಿಲ್ಲ, ಮನೆಯಿಂದ ಆಚೆ ಹಾಕಿದ್ರು ಎಷ್ಟು ಹಠ ಮಾಡ್ತಿದ್ದಾಳೆ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳ್ರೆ ನನ್ನ ಮಗಳಿಗೆ. ನಿಮ್ಮ ಅಪ್ಪ ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಅವ್ರ ಜೊತೆ ಹೋಗಮ್ಮ. ನಮ್ಮಪ್ಪ ನಿಮ್ಗೆ ಎಲ್ರಿಗೂ ದುಡ್ಡು ಕೊಟ್ಟು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಮ್ಮಪ್ಪ ಅಲ್ಲ, ಅವ್ರಪ್ಪನೇ ಬಂದ್ರು ನಾನು ಇಲ್ಲಿಂದ ಎಲ್ಲಿಗೂ ಬರೋದಿಲ್ಲ. ಸಂಜನಾ, ನೀನು ನಮ್ಮ ಮನೆಗೆ ಬಂದು ನಮ್ಮಪ್ಪಂಗೆ ಧೂಪ ಹಾಕಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಮ್ಮ. ಪ್ಲೀಸ್ ಬಾಮ್ಮ. ಕತ್ಲಿರೋ ನನ್ನ ಬಾಳಲ್ಲಿ ಬೆಳಕು ಬರೋವರೆಗೂ ನಮ್ಮ ತಾತಂಗೆ ಧೂಪ ಅಲ್ಲ, ಆ ದೇವ್ರಿಗೂ ನನ್ನ ದೀಪ ಹಚ್ಚಲ್ಲ. ನೋಡ್ರಯ್ಯ, ಎಷ್ಟು ಹೇಳಿದ್ರು ಮಾತಾ ಕೇಳಲ್ಲ ಅಂತಾಳೆ. ನಡ್ರಿ ಹೋಗೋಣ. ಹಾಂ, ಅಂದಾಗೆ ಮಗಳೇ, ನನ್ನ ನಂಬರ್ ನೆನಪಿದೆಯಲ್ಲ? ಹಾಂ. ನೋಡಮ್ಮ, 24 hours ಆನ್ ಇರುತ್ತೆ ಮೊಬೈಲು. ನಿನ್ಗೆ ಯಾವಾಗ ಬೇಕು ಅಂದರೂ ನನಗೆ ಒಂದು ಫೋನ್ ಮಾಡು, ನಾನು ಬಂದು ನೀನು ಕರ್ಕೊಂಡು ಹೋಗ್ತೀನಿ. ಹಾಂ, ಬಾಯ್ ಮಗಳೇ, ನಡ್ರಪ್ಪ. ಇಲ್ಲ, ಸದ್ಯ ಕಣ್ಣಿನ ಬಗ್ಗೆ ಯಾರಿಗೂ ಹೇಳ್ತಿರೋದೇ ಒಳ್ಳೇದು. ಚಿರಾಗ್, ಚಿರಾಗ್, ಏನ್ ಮಾಡ್ತಿದ್ದೀರಾ? ಏನಿಲ್ಲ, ನೀವಾಗ್ಲೇ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂದ್ರಲ್ವಾ, ಏನು? ಟೈಮ್ ಬಂದಾಗ ಖಂಡಿತ ಗೊತ್ತಾಗುತ್ತೆ. ಚಿರಾಗ್, ಇವ್ರಿಗೇನಾಯ್ತು? ಬೆಳಗಿಂದ ಖುಷಿಯಾಗಿದ್ದವರು ಸಡನ್ ಆಗಿ ಬೇಜಾರಾಗಿದ್ದಾರಲ್ವಾ? ಅವ್ರ ಕಬೋರ್ಡಲ್ಲಿ ಏನೋ ಇಟ್ಟಂಗಿತ್ತು, ಏನಿರ್ಬೋದು?
ಇಲ್ಲಿಲ್ಲ, ಕೆಲಸ ಬಂತು ಅಂತ ಅಬ್ರಾಡ್ ಹೋಗಿದ್ದಾನೆ. ಹಸ್ಬೆಂಡ್ಗೆ ಸತ್ಯ ಎಲ್ಲ ಗೊತ್ತಿದ್ರು ಅವತ್ತು ನಮ್ಮೆಲ್ರಿಗೂ ಸುಳ್ಳು ಹೇಳಿದ್ರ. ಗುರು ಬಾಬಾ ಹೋದಾಗಿಂದ ನೋವನ್ನ ಹಸ್ಬೆಂಡ್ ಒಬ್ಬರೇ ಅನುಭವಿಸ್ತಿದ್ರ. ಅವನ್ಗೆ ಏನಾಯ್ತು, ಹೇಗೋದ್ರು, ಎಲ್ಲಿ ಹೋಗಿದ್ದಾರೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಅದೇ ನನಗೂ ಟೆನ್ಷನ್ ಆಗಿರೋದು. ಭಾವ ಕಾಣಿಸ್ತಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು. ಭಾವ ಕಾಣ್ದೇ ಇರೋ ದಿವಸ ಸೌಂದರ್ಯ ಯಾಕೆ ಹನುಮಂದಿಂದ ನಡ್ಕೋತಿದ್ರು? ಅವನ್ ಸಾವಿಗೆ ಸೌಂದರ್ಯದೇನಾದ್ರೂ ಕೈವಾಡ ಇದೆಯಾ? ಇದ್ರು ಅದಕ್ಕೆ ಏನ್ ಕಾರಣ ಇತ್ತು? ಈ ಎಲ್ಲ ಪ್ರಶ್ನೆಗೂ ಹಸ್ಬೆಂಡ್ ನಂಗೆ ಉತ್ತರ ಕೊಡ್ಬೇಕು.